Good morning, everybody. Good morning, grandparents, parents, neighbors, aunties, uncles, guardians, children, and teachers. Welcome to the program. I won't take 2 ನಿಮಿಷಕ್ಕಿಂತ ಜಾಸ್ತಿ ತಗೊಳಲ್ಲ. ಆಲ್ರೆಡಿ ಈಗ 5-10 ನಿಮಿಷ ಆಗೋಗಿದೆ. ಸ್ಪೀಚ್ ಕೊಡಬೇಕು, ಮೆಸೇಜ್ ಕೊಡಬೇಕು ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಏನು ಕೊಡೋದು ಯೋಚನೆ ಮಾಡ್ತಾ ಇದ್ದೆ ನಿನ್ನೆ ರಾತ್ರಿ. ಯೂಟ್ಯೂಬ್ ಮೇಲೆ ಹೋದೆ, ಎಲ್ಲರ ಫೋನಲ್ಲೂ ಯೂಟ್ಯೂಬ್ ಇದೆ, ಎಲ್ಲರೂ ರೀಲ್ಸ್ ನೋಡಿ ಇನ್ಫಾರ್ಮೇಷನ್ ಓವರ್ಲೋಡ್ ಆಲ್ರೆಡಿ ಇದೆ. ಹೊಸದಾಗಿ ನಾನು ಅಲ್ಲಿಂದ ಕದ್ದು ನಿಮ್ಮ ಹತ್ರ ಏನು ಹೇಳೋದು? ಸೊ ಬಟ್ ಹಂಗೂ ಏನೋ ಒಂದು ಮೆಸೇಜ್ ಕೊಡಬೇಕಲ್ವಾ? ಇಲ್ಲಿ ನಿಂತ ಮೇಲೆ ಒಂದೇ ಒಂದು ಮೆಸೇಜ್ ಹೋದ, ಸರ್ ಲಿಂಕ್ ಮಾಡಿರೋದು ಮಕ್ಕಳು ಊಟ ಮಾಡಲ್ಲ ಅಂತ ಹೇಳಿದ್ರು. ಮಕ್ಕಳು ಊಟ ಮಾಡ್ತಾರೆ, ಸೆಲ್ಫೋನ್ ಇದೆಯಲ್ಲ, ತೆಗೆದು ಮೂತಿ ಮುಂದೆ ಇಟ್ಬಿಟ್ರೆ ಸಾಕು, ಅವರು ಎಂಥ ಫುಡ್ ಕೊಟ್ಟರು ಅದು ಖಾಲಿ ಆಗ್ತಾ ಇರುತ್ತೆ. ಸೊ ಅದೊಂದೇ ಒಂದು ಮೆಸೇಜು, ಸೆಲ್ಫೋನ್ ಜೊತೆಗೆ ಊಟ ಮಾಡಿಸ್ಬೇಡಿ, ಸೆಲ್ಫೋನ್ ಹೊರತುಪಡಿಸಿ ಹೊರಗೆ ಲೋಕ ನೋಡಲಿ. ಹಳೆ ನನಗೆ ಜ್ಞಾಪಕ ಇದೆ, ನಮ್ಮಮ್ಮ ಅಥವಾ ನಮ್ಮಮ್ಮ ತಿನ್ನಿಸೋರು, 1-2 ಬಿಟ್ಟು ತಿನ್ನಿಸೋರು. ಅದಲ್ಲದೆ ಹೊರಗಡೆ ಅದು ನೋಡು, ಹಸು ನೋಡು, ಕಾಗೆ ನೋಡು, ಅದೆಲ್ಲ ನೋಡಿಸಿ ತಿನ್ನಿಸೋರು. ಟೈಮ್ ಆಗುತ್ತೆ, ನಾವು ತುಂಬ ಬ್ಯುಸಿ, ಎಲ್ಲರೂ ಬ್ಯುಸಿ. ಬೆಂಗಳೂರು ಟ್ರಾಫಿಕ್ ನೋಡಿದಿರಲ್ಲ, ಎಲ್ಲರೂ ಹಾಂಕು ಹಿಂದೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವನು ಡೆಫಿನೆಟಾಗಿ ಇವನು ಯಾವುದೋ 1 ಕೋಟಿ 200 ಕೋಟಿ ಡೀಲ್ ಮಾಡೋಕೆ ಹೋಗ್ತಾ ಇದ್ದಾನೆ ನೆಕ್ಸ್ಟು ಅಂತ. ಈ ಮೀಟಿಂಗು ಮಿಸ್ ಆಗಿಬಿಟ್ರೆ ಅಷ್ಟು ಅರ್ಜೆಂಟಲ್ಲಿ ಇರ್ತಾರೆ. ಅಷ್ಟು ಅರ್ಜೆಂಟ್ ಬೇಡ, ಮಕ್ಕಳಿಗೆ ಆರಾಮಾಗಿ ಸ್ವಲ್ಪ ಸಮಯ ಕೊಟ್ಟು ತಿನ್ನಿಸಿದ್ರೆ ಆರೋಗ್ಯವಾಗಿ ಬೆಳೀತಾರೆ. ವಿ ನೀಡ್ ದೆಮ್ ಟು ಬಿ ಹೆಲ್ದಿ, ಮೆಂಟಲಿ ಫಿಟ್, ಫಿಸಿಕಲಿ ಟಫ್. ಸೊ ಅದಕ್ಕೆ ಟೈಮ್ ಬೇಕೇ ಬೇಕು. ನಾವೆಷ್ಟು ಟೈಮ್ ಹಾಕ್ತೀವೋ ಅಷ್ಟು ಟೈಮು ಅವರು ಸದುಪಯೋಗ ಮಾಡಿಕೊಂಡು ಬೆಳೀತಾರೆ. ದೇ ವಿಲ್ ಬಿ ಸ್ಟ್ರಾಂಗ್ ಇಂಡಿವಿಜುವಲ್ಸ್. ಸೊ ಸೇಯಿಂಗ್ ದಟ್ ಇಸ್ ದ ಓನ್ಲಿ ಒನ್ ಮೆಸೇಜ್ ಐ ಪ್ರಿಪೇರ್ಡ್ ಫಾರ್. And thank you, enjoy the show. Hopefully we have done a good job and you enjoy the show today. Thank you very much. Have a good day.